ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ನಾಗ್. ವರ್ಲ್ಡ್ ಅರೌಂಡಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿಂದು ರಾಜಾರಾವ್ ಅವರ ಪ್ರಸಿದ್ಧ ಕಾದಂಬರಿಯಾದ ಕಾಂತಾಪುರವನ್ನು ಪರಿಚಯ ಮಾಡಿಕೊಳ್ಳೋಣ. 1938ರಲ್ಲಿ ಪ್ರಕಟವಾದ ಈ ಕಾದಂಬರಿಯ ಮುಖ್ಯ ಭೂಮಿಕೆ ಎಂದರೆ ಸ್ವತಂತ್ರ ಪೂರ್ವದಲ್ಲಿ ದಕ್ಷಿಣ ಭಾರತದ ಒಂದು ಊರಿನಲ್ಲಿ ಜಾತೀಯತೆಯ ಬೇರುಗಳು ಆಳವಾಗಿ ಬೇರೂರಿದ್ದರೂ ಸಹ ಯಾವ ರೀತಿ ಎಲ್ಲ ಜನಗಳು ಒಂದಾಗಿ ಬ್ರಿಟಿಷ್ ಆಡಳಿತ ವಿರುದ್ಧ ಒಟ್ಟಾಗಿ ಹೋರಾಡಿದರು ಎಂಬುದಾಗಿದೆ. ರಾಜಾರಾವ್ ಅವರ ಪ್ರಥಮ ಕಾದಂಬರಿಯಾದ ಕಾಂತಾಪುರ ದಕ್ಷಿಣ ಭಾರತದಲ್ಲಿದ್ದ ಕಾಂತಾಪುರ ಎಂಬ ಊರಿನ ಕಥೆಯಾಗಿದೆ ಸ್ನೇಹಿತರೆ. ಇಲ್ಲಿಯೇ ಇದ್ದ ಅಚಕ್ಕ ಎಂಬ ವೃದ್ಧೆಯು ಕಥೆಯ ನಿರೂಪಕಿಯಾಗಿದ್ದಾರೆ. ಇಡೀ ಹಳ್ಳಿ ಜಾತಿಯ ಕದಂಬ ಬಾಹುವಿನಲ್ಲಿ ಸಿಲುಕಿ ಹೋಗಿತ್ತು. ಆಧುನಿಕ ಜೀವನ ಶೈಲಿ ಈ ಹಳ್ಳಿಗೆ ಸ್ಪರ್ಶಿಸಿರಲಿಲ್ಲ. ಸಮಾಜದ ಮೇಲ್ವರ್ಗದ ಜನ ಆ ಹಳ್ಳಿಯ ಒಳ್ಳೆಯ ಸ್ಥಳದಲ್ಲಿ ವಾಸವಾಗಿದ್ದರು. ಅದೇ ರೀತಿ ಕೆಳವರ್ಗದವರು ಬಹಳ ಹೀನ ಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದರು. ಗ್ರಾಮ ದೇವತೆಯಾದ ಕಾಂಚಮ್ಮ ಆ ಊರನ್ನು ರಕ್ಷಿಸುತ್ತಿದ್ದಾಳೆಂದು ಎಲ್ಲರೂ ನಂಬುತ್ತಿದ್ದರು. ಜಾತಿವಾದ ತುಂಬಿ ತುಳುಕಾಡುತ್ತಿದ್ದರೂ ಸಹ ವರ್ಷದಲ್ಲಿ ಹಲವು ಬಾರಿ ಎಲ್ಲ ಜಾತಿಯವರು ಸೇರಿ ಒಂದೆರಡು ಹಬ್ಬಗಳನ್ನು ಒಟ್ಟಾಗಿ ಆಚರಿಸುತ್ತಿದ್ದರು. ಸ್ನೇಹಿತರೆ, ವಿಡಿಯೋ ಮುಂದುವರಿಸುವ ಮುನ್ನ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಎಂದು ಆಯ್ಕೆ ಮಾಡುವುದನ್ನು ಮರೆಯದಿರಿ. ಪ್ರತಿ ವಾರ ನಿಮಗಾಗಿ ವಿಶ್ವ ಸಾಹಿತ್ಯ ರಾಶಿಯಲ್ಲಿ ಶ್ರೇಷ್ಠ ಕೃತಿಗಳ ಸಾರಾಂಶವನ್ನು ವಿಡಿಯೋ ಮುಖಾಂತರ ನಿಮಗಾಗಿ ನೀಡುತ್ತಿರುತ್ತೇನೆ. ಕಥೆಯಲ್ಲಿ ಮುಂದುವರೆದಂತೆ ಈ ಕಾದಂಬರಿಯ ಪ್ರಮುಖ ಪಾತ್ರವಾದ ಮೂರ್ತಿ ಎಂಬ ಬ್ರಾಹ್ಮಣ ವ್ಯಕ್ತಿಗೆ ಮಣ್ಣಿನಲ್ಲಿ ಅರ್ಧ ಹೂತು ಹೋಗಿದ್ದ ಶಿವಲಿಂಗ ಸಿಗುತ್ತದೆ. ಇದನ್ನು ಹೊರತೆಗೆದು ಹಳ್ಳಿಗೆ ಬಂದು ಅವನು ಪ್ರತಿಷ್ಠಾಪಿಸುತ್ತಾನೆ. ಲಿಂಗವನ್ನು ಸ್ಥಾಪಿಸಿದ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಸಹ ಕಟ್ಟಲಾಗುತ್ತೆ. ಈ ದೇವಸ್ಥಾನವೇ ಊರಿನ ಕೇಂದ್ರ ಬಿಂದುವಾಗಿ ಹೋಗುತ್ತದೆ. ಇಡೀ ಊರಿನ ಜೀವನವೇ ಅದರ ಸುತ್ತಮುತ್ತ ಬೆಳೆಯುವಂತಿತ್ತು. ದೇವಸ್ಥಾನದ ಅಂಗಳದಲ್ಲಿ ಎಲ್ಲ ಹಬ್ಬ ಹರಿದಿನ ಜಾತ್ರೆಗಳನ್ನು ಆಚರಿಸಲಾಗುತ್ತಿತ್ತು. ಹಳ್ಳಿಯಲ್ಲಿ ಹರಿಕತೆ ಮಾಡಿಸುವ ಸಂಪ್ರದಾಯವೂ ಕೂಡ ಇತ್ತು. ಊರಿನಲ್ಲೇ ಜಯರಾಮಾಚಾರ್ ಎಂಬಾತ ಬಹಳ ಚೆನ್ನಾಗಿ ಹರಿಕತೆ ಮಾಡುತ್ತಿದ್ದ. ಒಂದು ದಿನ ಅವನು ಮಹಾತ್ಮ ಗಾಂಧಿ ಮತ್ತು ಅವರ ನೀತಿ ತತ್ವಗಳ ಆಧಾರದ ಮೇಲೆ ಹರಿಕತೆಯೊಂದನ್ನು ಮಾಡುತ್ತಾನೆ. ಜಯರಾಮಾಚಾರ್ ಅವರ ಹರಿಕತೆಯಲ್ಲಿ ಪೊಲಿಟಿಕಲ್ ಪ್ರಾಪಗಂಡಾ ಇತ್ತೆಂಬ ಕಾರಣದಿಂದಾಗಿ ಬ್ರಿಟಿಷರು ಇವರನ್ನು ಬಂಧಿಸುತ್ತಾರೆ. ಇದೇ ಸಮಯದಲ್ಲಿ ಮೂರ್ತಿ ಆ ಗ್ರಾಮವನ್ನು ಬಿಟ್ಟು ಪಟ್ಟಣಕ್ಕೆ ಹೊರಟು ಹೋಗ್ತಾನೆ. ಆ ಊರಿನಿಂದ ಹೊರಹೋದಾಗ ಮೂರ್ತಿ ಗಾಂಧಿಯ ತತ್ವಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡಿಕೊಂಡ. ಮೂರ್ತಿ ಗಾಂಧೀಜಿಯವರ ತತ್ವಗಳಿದ್ದ ಹಲವಾರು ಪುಸ್ತಕಗಳನ್ನು ಕರಪತ್ರಗಳನ್ನು ಓದಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ. ಖಾದಿ ಧರಿಸತೊಡಗಿದ. ಅಸ್ಪೃಶ್ಯತೆಯ ವಿರುದ್ಧ ಹೋರಾಟತೊಡಗಿದ. ಓರ್ವ ಬ್ರಾಹ್ಮಣನಾಗಿ ಅಸ್ಪೃಶ್ಯತೆಯ ವಿರುದ್ಧ ನಿಂತಿದ್ದರಿಂದ ಅವನಿಗೆ ಕಷ್ಟಗಳ ಸರಮಾಲೆಯೇ ದೊರೆಯಿತು. ಆ ಊರಿನ ಪುರೋಹಿತನಿಗೆ ಇದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಅವನನ್ನು ನೇರವಾಗಿ ಸ್ವಾಮೀಜಿಯ ಬಳಿ ಹೋಗಿ ಮೂರ್ತಿ ಬಗ್ಗೆ ದೂರನ್ನು ಕೊಡ್ತಾನೆ. ಸ್ವಾಮೀಜಿ ಮೂರ್ತಿಯನ್ನು ಜಾತಿಯಿಂದ ಬಹಿಷ್ಕೃತನನ್ನಾಗಿಸಿದ್ದರು. ಈ ವಿಷಯ ಮೂರ್ತಿಯ ತಾಯಿಯಾದ ನರಸಮ್ಮಗೆ ಗೊತ್ತಾದಾಗ ಅವರ ಹೃದಯ ಭಗ್ನವಾಗಿ ಸಾವನ್ನಪ್ಪುತ್ತಾರೆ. ಬಡೇ ಖಾನ್ ಎಂಬ ಪೊಲೀಸ್ ಅಧಿಕಾರಿಯನ್ನು ಕಾಂತಾಪುರಗೆ ನಿಯೋಜಿಸಲಾಗುತ್ತದೆ. ಕಾಫಿ ಬೆಳೆಯುತ್ತಿದ್ದ ಬ್ರಿಟಿಷರುಗಳು ಕರೆಸಿಕೊಂಡಿದ್ದರು. ಬಡೇ ಖಾನ್ ಹೊರಗಿನ ವ್ಯಕ್ತಿಯಾಗಿದ್ದರು. ಜೊತೆಗೆ ಅನ್ಯ ಕೋಮಿನವರಾಗಿದ್ದರಿಂದ ಊರಿನವರು ಅವರನ್ನು ದ್ವೇಷಿಸುತ್ತಿದ್ದರು. ಹೀಗಾಗಿ ಊರಿನಲ್ಲಿ ಒಬ್ಬರೂ ಅವರಿಗೆ ಸ್ಥಳವನ್ನು ಕೊಡಲಿಲ್ಲ. ರಂಗೇಗೌಡ ಎಂಬಾತ ಬಡೇ ಖಾನ್ ಉಳಿದುಕೊಳ್ಳಲು ಮನೆ ನೀಡುತ್ತಾನೆ. ಸ್ನೇಹಿತರೆ, ತನ್ನ ತಾಯಿಯ ಮರಣಾನಂತರ ಮೂರ್ತಿ ರಂಗಮ್ಮ ಎಂಬ ವಿಧವೆಯ ಜೊತೆ ವಾಸವಿದ್ದ. ಆಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಕೂಡ ಭಾಗವಹಿಸುತ್ತಿದ್ದಳು. ಸ್ಕೆಫಿಂಗ್ಟನ್ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಆಳುಗಳಿಗೆ ತಿಳಿ ಹೇಳಲು ಮೂರ್ತಿಯನ್ನು ಕರೆಸಲಾಗುತ್ತದೆ. ಅಲ್ಲಿಗೆ ಹೋದ ಮೂರ್ತಿ ಸ್ವಾತಂತ್ರ್ಯದ ಕಿಡಿಯನ್ನು ಅವರಲ್ಲಿ ಹಚ್ಚುತ್ತಾನೆ. ಆಗ ಬಡೇ ಖಾನ್ ಮೂರ್ತಿಯನ್ನು ತಡೆದ. ಕೆಳವರ್ಗದವರಾಗಿದ್ದ ಕೂಲಿ ಆಳುಗಳು ಮೂರ್ತಿಯ ಬೆಂಬಲಕ್ಕೆ ನಿಂತರು. ಬಡೇ ಖಾನ್ಗೆ ಏಟೂ ಸಹ ಬಿತ್ತು. ಮೂರ್ತಿ ಗಾಂಧೀಜಿಯವರ ಅಹಿಂಸಾ ತತ್ವವನ್ನು ಅನುಸರಿಸುತ್ತಿದ್ದರು. ಆದರೆ ನಡೆದ ಈ ಘಟನೆ ಅವರಿಗೆ ಬಹಳ ದುಃಖವನ್ನುಂಟು ಮಾಡಿತು. ಆ ಎಸ್ಟೇಟ್ನಲ್ಲಿದ್ದ ರಾಜಣ್ಣ ಮತ್ತು ಅವನ ಕುಟುಂಬವನ್ನು ಪೊಲೀಸ್ ಆಫೀಸರ್ಗೆ ಹೊಡೆದರೆಂಬ ಕಾರಣದಿಂದಾಗಿ ಹೊರಗಟ್ಟಲಾಗುತ್ತದೆ. ಮೂರ್ತಿ ಅನ್ಯಾಯ ಮತ್ತು ಅಸಮಾನತೆಯ ವಿರುದ್ಧವಾಗಿ ತನ್ನ ಹೋರಾಟವನ್ನು ಮುಂದುವರಿಸುತ್ತಾನೆ. ಊರಿನಲ್ಲಿ ನಡೆದ ಹಿಂಸೆಯ ಕಾರಣ ತಾನೇ ಎಂದುಕೊಂಡು 3 ದಿನಗಳ ಉಪವಾಸವನ್ನು ಸಹ ಕೈಗೊಂಡ. ಗಾಂಧೀಜಿಯ ಹೆಜ್ಜೆಗಳನ್ನು ಅನುಸರಿಸುತ್ತಾ ಕಾಂತಾಪುರದಲ್ಲಿ ಜನರ ಸಂಘವೊಂದನ್ನು ಕಟ್ಟಿಕೊಳ್ಳಲಾಗುತ್ತದೆ. ಆ ಸಂಘದಲ್ಲಿ ರಂಗೇಗೌಡ, ರಂಗಮ್ಮ ಮತ್ತು ರಾಚಣ್ಣರಿಗೆ ಪ್ರಮುಖ ಸ್ಥಾನವನ್ನು ನೀಡಲಾಗುತ್ತದೆ. ಜೊತೆಗೆ ಅವರು ಊರಿನಲ್ಲೆಲ್ಲ ಗಾಂಧೀಜಿಯವರ ತತ್ವಗಳನ್ನು ಪ್ರಚಾರ ಮಾಡುವ ಜವಾಬ್ದಾರಿಯನ್ನು ಸಹ ನೀಡಲಾಗಿರುತ್ತದೆ. ಮೂರ್ತಿ ಈ ಸಮಿತಿಯ ಅಧ್ಯಕ್ಷನಾಗಿದ್ದ. ಮೂರ್ತಿಯ ಜೊತೆಗೆ ಹೆಚ್ಚಿನ ಜನರು ಸೇರುತ್ತಿದ್ದಾರೆ ಎಂದು ಬ್ರಿಟಿಷರಿಗೆ ಅನಿಸಿದಾಗ ಸರ್ಕಾರ ಅವನನ್ನು ಗ್ರಾಮದಲ್ಲಿ ಹಿಂಸೆ ಹರಡಿದನೆಂಬ ಸುಳ್ಳು ಆರೋಪ ಹೊರಿಸಿ ಬಂಧಿಸಲಾಗುತ್ತದೆ.
ರಂಗಮ್ಮ ಮತ್ತು ರಾಚಣ್ಣ ಮೂರ್ತಿಗೆ ಬೇಲ್ ಕೊಡಿಸಲು ಭಾಳ ಪ್ರಯತ್ನಿಸುತ್ತಾರೆ. ಮೂರ್ತಿ ಅದನ್ನು ಒಪ್ಪಿಕೊಳ್ಳಲಿಲ್ಲ. ಮೂರ್ತಿ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದಾಗ ಆ ಊರಿನ ಹೆಂಗಸರು ಸ್ವತಂತ್ರ ಹೋರಾಟದ ಜವಾಬ್ದಾರಿಯನ್ನು ತಮ್ಮ ಹೆಗಲಿನಲ್ಲಿ ಎತ್ತಿಕೊಳ್ಳುತ್ತಾರೆ. ರಂಗಮ್ಮನ ಮುಂದಾಳತ್ವದಲ್ಲಿ ಊರಿನ ಹೆಂಗಸರು ಒಂದು ಗುಂಪನ್ನು ಮಾಡಿಕೊಳ್ಳುತ್ತಾರೆ. ರಂಗಮ್ಮ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು ಹಾಗೂ ಮತ್ತಿತರೆ ವೀರ ಮಹಿಳೆಯರ ಕಥೆಯನ್ನು ಹೇಳಿ ಹೆಂಗಸರಲ್ಲಿ ದೇಶಭಕ್ತಿಯನ್ನು ಹುಟ್ಟುಹಾಕುತ್ತಾಳೆ. ಮೂರ್ತಿಯನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಲಾಗ್ತದೆ. ಆಗ ಅವನು ಮತ್ತಷ್ಟು ಧೈರ್ಯಶಾಲಿಯಾಗಿದ್ದ. ಜನರು ಅವನ ಮನೆಯ ಮುಂದೆ ಸೇರಿದ್ದರು. ದಂಡಿ ಯಾತ್ರೆಯಂತಹ ಚಟುವಟಿಕೆಗಳನ್ನು ಮೂರ್ತಿ ಸೆರೆಮನೆಯಿಂದ ಬಂದ ಮೇಲೆ ಬ್ರಿಟಿಷರ ವಿರುದ್ಧ ಮಾಡುತ್ತಾನೆ. ಸತ್ಯಾಗ್ರಹ ಮಾಡಿದವರನ್ನು ಸೆರೆಗೆ ಹಾಕುವುದು, ಹೆಂಗಸರ ಮಾನಹಾನಿ ಮಾಡುವುದು ದಿನನಿತ್ಯದ ಸಂಗತಿಯಾಗಿತ್ತು. ಅಲ್ಲಿ ಹೆಂಗಸರ ಮೇಲೆ ನಡೆಸುತ್ತಿದ್ದ ದೌರ್ಜನ್ಯವು ಅಲ್ಲಿನ ಜನರ ಜೀವನವನ್ನು ಮತ್ತಷ್ಟು ದುಸ್ಥಿತಿಗೆ ಇಳಿಸಿತ್ತು. ಅದೇ ಊರಿನಲ್ಲಿದ್ದ ಮದ್ಯದಂಗಡಿಯಲ್ಲಿ ದುಡಿದ ಹಣವನ್ನೆಲ್ಲ ಕೆಲಸದ ಆಳುಗಳು ಕುಡಿದು ಕಳೆದು ಹಾಕುತ್ತಿದ್ದರು. ಇದನ್ನು ವಿರೋಧಿಸಲು ಮೂರ್ತಿ ಮತ್ತು ಅವನ ಸಂಗಡಿಗರು ಒಟ್ಟಾಗಿ ಅಲ್ಲಿಗೆ ಹೋದಾಗ ಅಲ್ಲಿಯೇ ಇದ್ದ ಬಡೇ ಖಾನ್ ಮತ್ತು ಇತರೆ ಪೊಲೀಸ್ ಅಧಿಕಾರಿಗಳು ಅವರಿಗೆ ಹೊಡೆದು ಗುಂಡು ಹಾರಿಸುತ್ತಾರೆ. ಊರಿನಲ್ಲಿ ಕೋಲಾಹಲವೇ ಏಳುತ್ತದೆ. ಗುಡಿಸಲುಗಳಿಗೆ ಬೆಂಕಿ ಹಚ್ಚಲಾಗುತ್ತದೆ. ಊರಿನ ಹೆಂಗಸರು ತಪ್ಪಿಸಿಕೊಳ್ಳಲು ಮನೆ ಬಿಟ್ಟು ಕಬ್ಬಿನ ಗದ್ದೆಗಳಲ್ಲಿ ಓಡಿ ಹೋಗುತ್ತಾರೆ. ಸ್ನೇಹಿತರೆ, ಈ ಕಾದಂಬರಿಯ ಕೊನೆಯ ಭಾಗದಲ್ಲಿ ಕಾಂತಾಪುರದ ಜನರು ಊರು ಬಿಟ್ಟು ಕಾಶಿಪುರ ಎಂಬಲ್ಲಿಗೆ ಸೇರಿಕೊಂಡಿದ್ದನ್ನು ನಾವು ಕಾಣಬಹುದು. ಕಾಂತಾಪುರ ಈಗ ಬಾಂಬೆಯಿಂದ ಬಂದ ಬಿಸ್ನೆಸ್ಮನ್ ಒಬ್ಬನ ಹಿಡಿತದಲ್ಲಿ ಸಿಲುಕಿ ಹೋಗಿತ್ತು. ಬ್ರಿಟಿಷರು ಕಾಂತಾಪುರವನ್ನು ಆತನಿಗೆ ಹರಾಜು ಮಾಡಿಬಿಟ್ಟಿದ್ದರು. ಅಳಿದುಳಿದ ಜನರು ಕಾಶಿಪುರಕ್ಕೆ ಬಂದಾಗ ಆ ಊರಿನವರು ಇವರನ್ನು ಗಾಂಧೀಜಿಯ ಯಾತ್ರೆಯಿಂದ ಬಂದವರೆಂದು ಗೌರವಾದರಗಳಿಂದ ಬರಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ರಾಜಾರಾವ್ ಅವರ ಕಾಂತಾಪುರ ಕಾದಂಬರಿಯ ಪರಿಚಯ ಮಾಡಿಕೊಂಡಿರಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್, ಶೇರ್ ಹಾಗೂ ಲೈಕ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದ.